ಮಾರ್ಚ್ 2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಸಿಟಿಇ ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಉಚಿತ ಪ್ರವೇಶ ನೀಡಲಾಗುವುದೆಂದು ಯುವ ನಿರ್ದೇಶಕರಾದ ಶ್ರೀಪಾದ್ ಓಂಕಾರ್ ಕುಲಕರ್ಣಿ ಹೇಳಿದ್ದಾರೆ. ಚಿಕ್ಕೋಡಿಯ ಆರ್ಡಿ ಪ್ರೌಢಶಾಲೆ ಮತ್ತು ಆರ್ಎಂ ಬಾಲಿಕಾ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಶತಪ್ರಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿಪಿಐ ವಿಎಸ್ ಚೊಗ್ಲಾ ಮಾತನಾಡಿ, ಮಕ್ಕಳು ಯಾವತ್ತೂ ದೊಡ್ಡ ಕನಸನ್ನ ಕಾಣಬೇಕು ಮತ್ತು ತಾಳ್ಮೆಯಿಂದ ಸಾಧನೆಯನ್ನ ಮಾಡಬೇಕೆಂದರು. ಇನ್ನೋರ್ವ ಅತಿಥಿಗಳಾಗಿದ್ದ ಪಿಎಸ್ಐ ಬಿಎಸ್ ನೆರ್ಲಿ ಮಾತನಾಡಿ, ಆರ್ಡಿ ಪ್ರೌಢಶಾಲೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಅತಿ ಹೆಸರುವಾಸಿಯಾಗಿದೆ ಎಂದು ತಿಳಿಸಿದ್ರಲ್ಲದೆ, ಸಂಸ್ಥೆಯಲ್ಲಿ ಕಲಿತಾ ಇರುವಂತಹ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆದು ತಮ್ಮ ವೈಯಕ್ತಿಕ ಹಾಗೂ ಸಂಸ್ಥೆಯ ಹೆಸರನ್ನ ರಾಜ್ಯದ ಮಟ್ಟದಲ್ಲಿ ತರಬೇಕೆಂದು ಮಾರ್ಗದರ್ಶನ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಟಿಇ ಸಂಸ್ಥೆಯ ಉಪಾಧ್ಯಕ್ಷರಾದ ವಿಎಸ್ ಮಾಂಚರೇಕರ್, ಸಿಟಿಇ ಸಂಸ್ಥೆಯ ನಿರ್ದೇಶಕರಾದ ಎಸ್ಪಿ ಕುಲಕರ್ಣಿ, ವಿಪಿ ಶೆಡಬಾಳ, ಕಿರಣ್ ಕುಲಕರ್ಣಿ, ಆಡಳಿತಾಧಿಕಾರಿಗಳಾದ ಎಸ್ಜಿ ಜಹಗೀರ್ದಾರ್ ಹಾಗೂ ಜಂಟಿ ಕಾರ್ಯದರ್ಶಿಗಳಾದ ಎಂಎಸ್ ದೇಶಪಾಂಡೆ, ಸಂಕೇತ್ ಮಾಂಚರೇಕರ್, ಆರ್ಡಿ ಪ್ರೌಢಶಾಲೆ ಮತ್ತು ಆರ್ಎಂ ಬಾಲಿಕಾ ಪ್ರೌಢಶಾಲೆಯ ಆಡಳಿತಾಧಿಕಾರಿಗಳಾದ ಎಸ್ಎಸ್ ಕೋತಾ, ಆರ್ಡಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಜೆಪಿ ಇನಾಮದಾರ್, ಆರ್ಎಂ ಬಾಲಿಕಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಚ್ಎಂಎಸ್ ಕುಲಕರ್ಣಿ, ಶ್ರೀಮತಿ ಡಿಕೆ ಶಹಾ, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಆರ್ಪಿ ದೊಡ್ಡಮನಿ ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಸ್ಎಸ್ ಕೋತಾ ಇವರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು. ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿ ಪ್ರೇಕ್ಷಕರ ಮನವನ್ನ ಗೆದ್ದರು. ಈ ಭವ್ಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದರು. ಶ್ರೀಮತಿ ಉಮಾ ಪತ್ತರ್ ವರದಿ ವಾಚನ ಮಾಡಿದರು. ಶ್ರೀಮತಿ ಸುಧಾ ಹುದ್ದಾರ್ ವಂದಿಸಿದ್ರು. ಎಸ್ಆರ್ ದಳ್ವಾಯಿ ನಿರೂಪಣೆ ಮಾಡಿದರು. ಬ್ಯೂರೋ ರಿಪೋರ್ಟ್ ಅರುಣ್, ಪ್ರಜಾಪವ ಟಿವಿ, ಚಿಕ್ಕೋಡಿ. ನಮ್ಮ ಸಿಪಿಐ ಸಾಹೇಬ್ರು ಹೇಳಿದ್ರು, ತಾವೆಲ್ಲರೂ ಇಲ್ಲಿ ಬಂದಿದ್ದು ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬಂದಿದ್ದೀರಿ. ಬಹಳಷ್ಟು ಒತ್ತದಿಂದ ಎಲ್ಲರೂ ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಇಚ್ಛೆ ಪಡಿತಾ ಇದ್ದೀರಿ. ನಾನು ನನ್ನ ಬಹಳಷ್ಟು ಮಾತಾಡದೇನೆ ಮತ್ತೆ ಇನ್ನೊಂದಿದೆ, ಪೊಲೀಸರ ಮುಂದೆ ಬಹಳ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅದು ಒಂದು ಸಂಭಾಷಿಸ್ಕೋತೇನೆ, ಯಾಕಂದ್ರೆ ಪೊಲೀಸರ ಮುಂದೆ ಬಹಳ ಮಾತಾಡದೆ ನನ್ನ ಮಾತನ್ನ ಬಹಳ ಕಡಿಮೆ ಸಮಯದಲ್ಲಿ ಮುಗಿಸ್ತೇನೆ. ಆದ್ರೆ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಮಕ್ಕಳರಿಗೆ ಈಗ ಬರುವಂತ 10ನೇ ತರಗತಿಯ ಎಕ್ಸಾಮ್ ನಂತರ ನಾವು ನಮ್ಮ ಸಂಸ್ಥೆ ವತಿಯಿಂದ PUC 1 ಅಡ್ಮಿಷನ್ ಸಲುವಾಗಿ ಅಬೌವ್ 90% ಯಾರು 10th ಒಳಗಡೆ ಪರ್ಸೆಂಟೇಜ್ ಮಾಡ್ತಾರೋ ಅವರಿಗೆ PUC 1 ಅಡ್ಮಿಷನ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಇದೊಂದು ನಾನು ಹೇಳಿಕ್ ಬಯಸ್ತೇನೆ. ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇರುವಂತ ವಿದ್ಯಾರ್ಥಿಗಳು ಹೆಚ್ಚಾನ ಹೆಚ್ಚು ಮಾರ್ಕ್ಸ್ಗಳನ್ನು ಪಡೆದು 90%ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಅನ್ನು ಮಾಡಿ ನಮ್ಮ ಶಾಲೆಯಲ್ಲಿ ನಮ್ಮ PUC 1 ನಲ್ಲಿ ಫ್ರೀ ಅಡ್ಮಿಷನ್ ಪಡೆದುಕೊಳ್ಬೇಕಂತ ನನ್ನ ಅನಿಸಿಕೆ ಇದೆ. ನಮ್ಮ ಸಂಸ್ಥೆ ಎಲ್ಲ ಹಿರಿಯರು ಇಲ್ಲಿ ಕೂತಿದ್ದಾರೆ, ನಿರ್ದೇಶಕರು ಕೂತಿರ್ತಾರೆ, ಅವ್ರದ್ದು ಅದೇ ಇಚ್ಛೆ ಇದೆ. ಇಷ್ಟೇ ಮಾತುಗಳನ್ನ ಹೇಳಿ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಡ್ಡಿ ಆಗದೆ ಬಹಳ ಮಾತಾಡದೆ ಧನ್ಯವಾದಗಳನ್ನ ಹೇಳ್ತಾ ಚರಣಗಳಿಗೆ ನಮಸ್ಕರಿಸುತ್ತಾ ಶ್ರೀಮಂತ್ ರಾಮಚಂದ್ರ ದೋಂಡೋಪಂತ್ ಕುಲಕರ್ಣಿ ಅವರ ಪಾದಕಮಲಗಳಿಗೆ ನಮಸ್ಕರಿಸಿ, ಶ್ರೀಮಂತ್ ರಾಮಚಂದ್ರ ದೋಂಡೋಪಂತ್ ಕುಲಕರ್ಣಿ ಅವರು ನಮ್ಮ ಶಾಲೆಯನ್ನು ಆರಂಭಿಸಿ ಈಗ ಅದಕ್ಕೆ 100 ವರ್ಷಗಳು ಕಳೆದವು. ಸ್ವತಂತ್ರ ಪೂರ್ವದಲ್ಲಿ ಆರಂಭವಾದ ನಮ್ಮ ಶಾಲೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಜ್ಞಾನ ದಾಸೋಹವನ್ನು ಮಾಡಿದ ಮತ್ತು ಮಾಡುತ್ತಿರುವ ಹೆಗ್ಗಳಿಕೆ ನಮ್ಮದು. ನಮ್ಮ ಶಾಲೆಯು ಈ ಒಂದು 100 ವರ್ಷದಲ್ಲಿ ಮಕ್ಕಳಿಗೆ ಬೌದ್ಧಿಕವಾಗಿ ಬೆಳೆಯಲು ನಿರಂತರವಾಗಿ ಶ್ರಮಿಸುತ್ತದೆ. ಜ್ಞಾನ ದಾಸೋಹ ಒಂದು ನಿರಂತರವಾಗಿ ನಡೆಯುವ ಆರದೇ ಇರುವ ಯಜ್ಞ. ಈ ಯಜ್ಞವನ್ನು ಬಯಸುತ್ತೇವೆ. ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಚಿಕ್ಕೋಡಿಯ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಶ್ರೀ ಚೌಡಾ ಸರ್ ಅವರಿಗೆ ತಾವೆಲ್ಲರೂ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು, ಅದೇ ಪ್ರಯುಕ್ತವಾಗಿ ಎಲ್ಲ ವಿದ್ಯಾರ್ಥಿನಿಯರು ಅನೇಕ ಕಾರ್ಯಕ್ರಮಕ್ಕೆ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಿ. ಅದೇ ರೀತಿ ತಮ್ಮ ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸಲು ಎಲ್ಲ ಪಾಲಕರು ಉತ್ಸುಕತೆಯಿಂದ ಕಾಯುತ್ತಿದ್ದೀರಿ. ನಾವು ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನ ತಮಗೆಲ್ಲ ಹೇಳಿ ಬಯಸ್ತೀನಿ.
ಯಾಕಂತಂದ್ರೆ ಇನ್ನ ಮುಂದೆ 2 ತಿಂಗಳಲ್ಲಿ ಎಲ್ಲ ಮಕ್ಕಳ ಎಕ್ಸಾಮ್ ಸ್ಟಾರ್ಟ್ ಆಕವ. ಅದೇ ರೀತಿಯಾಗಿ ತಾವೆಲ್ಲ ಪಾಲಕರಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ತುಂಬಾ ಹೆಚ್ಚಿನ ಜವಾಬ್ದಾರಿ ಇದೆ. ಅದೇ ರೀತಿ ಆಡಿ ಪ್ರೌಢಶಾಲೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಅತಿ ಹೆಚ್ಚು ಹೆಸರುವಾಸಿಯಾಗಿರುವ ವಿದ್ಯಾಸಂಸ್ಥೆಯಾಗಿದೆ. ಯಾಕಂತಂದ್ರೆ ನಾನು ಬಂದು 3 ವರ್ಷದಲ್ಲಿ ಯಾವುದೇ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಈ ಶಾಲೆ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿದೆ. ಅದೇ ರೀತಿ ಯಾವುದೇ ವಿ.ಐ.ಪಿ ಬಂದ್ರೂ ಈ ಶಾಲೆಗೆ ಮೊದಲು ಅಡ್ರೆಸ್ ಮಾಡ್ತಾರ, ಅದು ಅತಿ ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ಈ ವರ್ಷದ SLC ವಿದ್ಯಾರ್ಥಿಗಳಲ್ಲಿ ನಾವು ಕೇಳಿಕೊಳ್ಳೋದಿಷ್ಟೇ, ಈ ಹಿಂದೆ ಹೇಗೆ ತಾವೆಲ್ಲ ತಮ್ಮ ಹಿರಿಯ ವಿದ್ಯಾರ್ಥಿನಿಯರು ಹೇಗೆ ಹೆಸರು ಮಾಡಿದ್ದಾರೆ ಶಾಲೆಗೆ, ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಉನ್ನತ ರೀತಿಯಲ್ಲಿ ಈ ಸಂಸ್ಥೆಗೆ ಫಲಿತಾಂಶವನ್ನು ತಂದುಕೊಟ್ಟು ರಾಜ್ಯಕ್ಕೆ ಹಾಗೂ ಜಿಲ್ಲೆಗೆ ಹೆಸರು ತರಬೇಕಂತ ಅವರೆಲ್ಲರಿಗೂ ಹಾರೈಸುತ್ತಾ ನಮಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಸತ್ಕಾರ ಮಾಡಿ ಒಂದೆರಡು ಮಾತು ಮಾತನಾಡಲು